ಓ ನನ್ನ ಆತ್ಮನೇ, ಆಗು ನೀ ಪರಮಾತ್ಮ. ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಆತ್ಮರು ಪರಮಾತ್ಮರಾಗಿದ್ದಾರೆಯೋ ಅವರೆಲ್ಲರೂ ಆತ್ಮತತ್ವದ ಚಿಂತನದಿಂದ, ಆತ್ಮಧ್ಯಾನದ ಬಲದಿಂದ 4 ಗಾತಿ 4 ಅಗಾತಿ 8 ಕರ್ಮಗಳನ್ನ ನಾಶ ಮಾಡಿ 8ನೇ ಭೂಮಿ ಈಶತ್ ಪ್ರಾಗ್ಭಾರ್ ಭೂಮಿ ಅರ್ಥಾತ್ ಶುದ್ಧ ಶಿಲೆಯಲ್ಲಿ ಸಿದ್ಧಾತ್ಮರಾಗಿ ಅನಂತ ಸುಖವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಅಂತ ಆತ್ಮ ವೈಭವವನ್ನ ವರ್ಣನೆ ಮಾಡ್ತಕ್ಕಂಥ ಕಾವ್ಯ ಇದು. ಕುವೆಂಪು ಅವರು ಯಾವ ಉನ್ನತ ಮಟ್ಟದ ಶ್ರೇಣಿಯಲ್ಲಿ ಸೇರ್ತಾರಂದ್ರ, ಅವರು ರಣ್ಣನ ಗದಾಯುತ ಇರ್ಬೋದು, ಅಜಿತ್ನಾಥ್ ಪುರಾಣ್ ಇರ್ಬೋದು, ಪೂರ್ವ ಕವಿಗಳ ಸಾಹಿತ್ಯವನ್ನ ಆತ್ಮದಲ್ಲಿ ಅಳವಡಿಸಿಕೊಂಡ ಅದನ್ನ ವರ್ತಮಾನ ಕಾಲದಲ್ಲಿ ಜಗತ್ತಿಗೆ ತೋರಿಸ್ತಕ್ಕಂಥ, ಬಿಂಬಿಸ್ತಕ್ಕಂತಹ ನಮ್ಮಂತ ಅಧ್ಯಾತ್ಮ ಜೀವಿಗಳಿಗೆ ಮೋಕ್ಷ ಮಾರ್ಗ ತೋರಿಸುವಂತ ಕಾರ್ಯವನ್ನ ಕವಿ ಹೃದಯದ, ಸಂತ ಹೃದಯದ ಆಧ್ಯಾತ್ಮ ಕವಿಯಾಗಿ